ಒಮ್ಮೆ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮನೆಗೆ ಹಜ್ರತ್ ಉಮರ್ ರಲಿಯಲ್ಲಾಹು ಅನ್ಹುರವರು ಭೇಟಿ ಕೊಟ್ಟರು. ನೂಲಿನಿಂದ ನೇಯ್ದ ಒಂದು ಮಂಚ, ಖರ್ಜೂರದ ಗರಿಯಿಂದ ತಯಾರಿಸಿದ ತಲೆದಿಂಬನ್ನು ಉಪಯೋಗಿಸಿ ಪೈಗಂಬರರು ಮಲಗಿದ್ದರು. ವಿಶ್ವದಲ್ಲೇ ಅತಿ ಶ್ರೇಷ್ಠ ನಾಯಕರಾದ ಪೈಗಂಬರರು ಮಲಗಿದ ಅವಸ್ಥೆ ಕಂಡು ಉಮರರು ಜೋರಾಗಿ ಅತ್ತು ಬಿಟ್ಟರು. ಯಾಕಾಗಿ ಅಳುತ್ತಿದ್ದೀಯ ಉಮರ್ ಅಂತ ಪೈಗಂಬರರು ಪ್ರಶ್ನೆ ಹಾಕಿದಾಗ, ಪೈಗಂಬರರೇ, ರೋಮ್ ಮತ್ತು ಪರ್ಷಿಯನ್ ರಾಜರು ಎಷ್ಟು ಸುಖದಿಂದ ಜೀವಿಸುತ್ತಿದ್ದಾರೆ. ವಿಶ್ವನಾಯಕರಾದ ತಾವು ಈ ಅವಸ್ಥೆಯಲ್ಲಿ ಮಲಗಿದ್ದು ನೋಡುವಾಗ ಬೇಸರವಾಯಿತು ಅಂತಂದರು. ಪೈಗಂಬರರು ಉಮರರಿಗೆ ಸಾಂತ್ವನದ ಮಾತುಗಳನ್ನಾಡಿದರು. ಓ ಉಮರ್, ಅವರು ಇಹಲೋಕದ ಸುಖವನ್ನು ಸರಿಯಾಗಿ ಅನುಭವಿಸಲಿ. ನಮಗೆ ಪರಲೋಕದ ಶಾಶ್ವತ ಸುಖ ಸಾಕು. ಇಹಲೋಕದಲ್ಲಿ ಯಾರು ಕಷ್ಟದಿಂದ ಜೀವನ ಸಾಗಿಸುತ್ತಾರೋ ಅವರು ಪರಲೋಕ ಸೇರಿದರೆ ಅಸಂಖ್ಯ ಅನುಗ್ರಹಗಳು ಅವನನ್ನು ಸ್ವಾಗತಿಸಲಿರುವುದು ಎಂದು ಹೇಳಿ ಸಮಾಧಾನ ಮಾಡಿದರು. ಸುಖಾಡಂಬರದಿಂದ ಜೀವನ ಸಾಗಿಸದೆ ಸರಳ ಜೀವನವನ್ನು ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಷ್ಟಪಟ್ಟಿದ್ದರು.